ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಗಂಗಾವತರಣ ವೃತ್ತಾಂತವು ಹಾಗೂ ಕಲ್ಮಾಶಪಾದ ಖಟ್ವಾಂಗ ಚರಿತ್ರವು ಎಂಬ 9ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಈ ಭಾಗವತ ಕಥಾನಕವನ್ನು ಹೇಳುತ್ತಿರುವರು. ರಾಜ, ಕೇಳು. ಕಪಿಲಾಜ್ಞೆಯಂತೆ ಅಂಶುಮಂತನು ಆಕಾಶಗಂಗೆಯನ್ನು ತರುವುದಕ್ಕಾಗಿ ಬಹುಕಾಲದವರೆಗೆ ತಪಸ್ಸು ಮಾಡಿದನು. ಕೊನೆಗೆ ಅವನಿಂದ ಸಾಧ್ಯವಿಲ್ಲದೆ ಅವನು ಹಾಗೆಯೇ ಕಾಲಾಧೀನನಾದನು. ಅವನ ಮಗನಾದ ದಿಲೀಪನು ತಾನು ಬದುಕಿರುವವರೆಗೂ ಅದೇ ಪ್ರಯತ್ನದಲ್ಲಿದ್ದು ಕೊನೆಗೆ ಅವನು ವಿಫಲ ಪ್ರಯತ್ನನಾಗಿಯೇ ಸತ್ತನು. ಆಮೇಲೆ ಇವನ ಮಗನಾದ ಭಗೀರಥನೆಂಬುವನು ಹೇಗಾದರೂ ಈ ಕಾರ್ಯವನ್ನು ಕೊನೆಗಾಣಿಸಬೇಕೆಂದು ತನ್ನ ತಂದೆ ತಾತಂದರಿಗಿಂತಲೂ ಉಗ್ರ ತಪಸ್ಸನ್ನು ಮಾಡುತ್ತಿದ್ದನು. ಕೊನೆಗೆ ಗಂಗಾದೇವಿಯು ಇವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿ, ಓ ಭಗೀರಥ, ನಿನ್ನ ಕೋರಿಕೆಯನ್ನು ತಿಳಿಸು, ನಡೆಸಿಕೊಡುವೆನು ಎಂದಳು. ಭಗೀರಥನು ತನ್ನ ಉದ್ದೇಶವನ್ನು ತಿಳಿಸಿ ಪ್ರಾರ್ಥಿಸಲು ಗಂಗಾದೇವಿಯು ಅವನನ್ನು ಕುರಿತು, ಓ ರಾಜಕುಮಾರ, ನಿನ್ನ ಕೋರಿಕೆಯಂತೆ ನಾನು ಭೂಮಿಗಾಗಲಿ ಪಾತಾಳಕ್ಕಾಗಲಿ ಬರುವುದರಲ್ಲಿ ಅಡ್ಡಿಯಿಲ್ಲ. ಆದರೆ ನಾನು ಆಕಾಶದಿಂದ ಕೆಳಕ್ಕೆ ಬೀಳುವಾಗ ನನ್ನ ವೇಗವನ್ನು ತಡೆಯಬಲ್ಲವರಾರು? ಈ ಭೂಮಿಯೇನೋ ತಡೆಯಲಾರದು. ಬೇರೆ ಯಾರು ತಡೆದುಕೊಳ್ಳತಕ್ಕವರು ಇಲ್ಲದಿದ್ದರೆ ನಾನು ಈ ಭೂಮಿಯನ್ನು ಭೇದಿಸಿಕೊಂಡು ಪಾತಾಳಕ್ಕೆ ಪ್ರವೇಶಿಸಬೇಕಾಗುವುದು. ಇದಲ್ಲದೆ ಭೂಮಿಯಲ್ಲಿ ಪ್ರವಹಿಸುವುದಕ್ಕೆ ನನಗೆ ಸ್ವಲ್ಪ ಮಾತ್ರವೂ ಇಷ್ಟವಿಲ್ಲ. ಏಕೆಂದು ಕೇಳುವೆಯಾ? ಈ ಭೂಲೋಕದಲ್ಲಿ ಪಾಪಿಗಳು ಅದೆಷ್ಟೋ ಮಂದಿಯುಂಟು. ಅವರು ತಮ್ಮ ಪಾಪವನ್ನು ಕಳೆಯುವುದಕ್ಕಾಗಿ ನನ್ನಲ್ಲಿ ಸ್ನಾನ ಮಾಡುವರು. ಅವರು ನನಗೆ ಅಂಟಿಸಿ ಹೋದ ಪಾಪವನ್ನು ನಾನು ಯಾವ ವಿಧದಿಂದ ಕಳೆದುಕೊಳ್ಳಲಿ? ಈ ವಿಷಯಗಳಿಗೆ ನೀನು ತಕ್ಕ ಪ್ರತೀಕಾರವನ್ನು ಮೊದಲು ಯೋಚಿಸಬೇಕು ಎಂದಳು. ಅದಕ್ಕೆ ಆ ಭಗೀರಥನು, ಅಮ್ಮ, ಭೂಮಿಯಲ್ಲಿ ಕೇವಲ ಪಾಪಿಗಳು ಮಾತ್ರವೇ ಅಲ್ಲದೆ ಪುಣ್ಯಾತ್ಮರು ಎಷ್ಟೋ ಮಂದಿಯುಂಟಲ್ಲವೇ? ಕಾಮ್ಯ ಕರ್ಮಗಳನ್ನು ಬಿಟ್ಟು ಜಿತೇಂದ್ರಿಯರಾಗಿ ಬ್ರಹ್ಮೋಪಾಸನದಿಂದ ಸಿದ್ಧಿಯನ್ನು ಪಡೆದ ಮಹರ್ಷಿಗಳು ಅದೆಷ್ಟೋ ಮಂದಿ ಇರುವರು. ಅವರು ತಮ್ಮ ಸಂಬಂಧದಿಂದ ಲೋಕವನ್ನೇ ಪಾವನ ಮಾಡುವರು. ಅವರು ನಿನ್ನಲ್ಲಿ ಸ್ನಾನ ಮಾಡುವರಲ್ಲವೇ? ಪಾಪಿಗಳ ಸಂಬಂಧದಿಂದ ನಿನ್ನಲ್ಲಿ ಸೇರಿದ ಪಾಪವು ಅಂತಹ ಪುಣ್ಯಾತ್ಮರ ಸ್ಪರ್ಶದಿಂದ ಕಳೆದು ಹೋಗುವುದು. ಭಗವಂತನು ಸರ್ವಾತ್ಮಕನಾದುದರಿಂದ ಅಂತಹ ಪುಣ್ಯಾತ್ಮರಲ್ಲಿದ್ದು ಆ ಪಾಪಗಳನ್ನು ನೀಗಿಸುವನು. ಇದಕ್ಕಾಗಿ ನೀನು ವಿಚಾರಿಸಬೇಕಾದುದಿಲ್ಲ. ಭೂಮಿಯಲ್ಲಿ ನಿನ್ನ ವೇಗವನ್ನು ತಡೆದು ನಿಲ್ಲುವರಾರೆಂದು ಕೇಳಿದೆಯಲ್ಲವೇ? ವಸ್ತ್ರದಲ್ಲಿ ನೂಲೆಳೆಗಳಂತೆ ಯಾವನು ಈ ಸಮಸ್ತ ಪ್ರಪಂಚದಲ್ಲಿಯೂ ವ್ಯಾಪಿಸಿರುವನು? ಬ್ರಹ್ಮನು ಮೊದಲಾಗಿ ಹುಲ್ಲು ಕಡ್ಡಿಯವರೆಗಿನ ಸಮಸ್ತ ಶರೀರಗಳಲ್ಲಿಯೂ ಯಾವನು ಅಂತರಾತ್ಮನಾಗಿರುವನು? ರುದ್ರ ಶರೀರಕನಾದ ಆ ಪರಮಾತ್ಮನೇ ನಿನ್ನ ವೇಗವನ್ನು ಧರಿಸಬಲ್ಲನು ಎಂದನು. ಅದಕ್ಕೆ ಆ ಗಂಗೆಯು, ವತ್ಸ, ಹಾಗಿದ್ದರೆ ನೀನು ಆ ಪರಮ ಶಿವನನ್ನೇ ಪ್ರಾರ್ಥಿಸಿ ನನ್ನ ಪ್ರವಾಹ ವೇಗವನ್ನು ತಡೆದುಕೊಳ್ಳುವಂತೆ ಮಾಡು ಎಂದಳು. ಇದರ ಮೇಲೆ ಭಗೀರಥನು ರುದ್ರನನ್ನು ಕುರಿತು ತಪಸ್ಸು ಮಾಡಿ ಸ್ವಲ್ಪ ಕಾಲದೊಳಗಾಗಿಯೇ ಅವನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡನು. ಸರ್ವಜ್ಞನಾದ ರುದ್ರನು ಈ ಕಾರ್ಯವನ್ನು ತಾನು ನಡೆಸಬೇಕೆಂದು ಮೊದಲೇ ಸಂಕಲ್ಪಿಸಿದವನಾಗಿದ್ದುದರಿಂದ ಭಗೀರಥನ ಪ್ರಾರ್ಥನೆಗೆ ಅಡ್ಡ ಮಾತಾಡದೆ ವಿಷ್ಣು ಪಾದೋದ್ಭವೆಯಾದುದರಿಂದ ಪರಮ ಪಾವನೆಯೆನಿಸಿಕೊಂಡ ಗಂಗಾ ನದಿಯನ್ನು ಶಿರಸ್ಸಿನಲ್ಲಿ ಧರಿಸುವುದಕ್ಕೆ ಸಂತೋಷದಿಂದ ಸಮ್ಮತಿಸಿದನು. ಆಮೇಲೆ ಭಗೀರಥನ ಪ್ರಾರ್ಥನೆಯಿಂದ ಗಂಗೆಯು ಆಕಾಶದಿಂದಿಳಿದು ಶಿವನ ಜಟಾಜೂಟದಲ್ಲಿ ಬಿದ್ದಳು. ಭಗೀರಥನು ಆ ಗಂಗೆಯನ್ನು ತನ್ನ ಪಿತೃಗಳ ಭಸ್ಮರಾಶಿಯು ಬಿದ್ದಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕೆಂದು ಉದ್ದೇಶಿಸಿ ತನ್ನ ರಥವನ್ನೇರಿ ವಾಯುವೇಗದಿಂದ ಹೊರಟನು. ಗಂಗೆಯು ಆ ರಥದ ದಾರಿಯನ್ನೇ ಅನುಸರಿಸಿ ಹೋಗುತ್ತಾ ದಾರಿಯಲ್ಲಿ ಅನೇಕ ದೇಶಗಳನ್ನು ತನ್ನ ಸಂಬಂಧದಿಂದ ಪಾವನ ಮಾಡುತ್ತಾ ಕೊನೆಗೆ ದಗ್ಧರಾದ ಸಗರ ಕುಮಾರರ ಭಸ್ಮರಾಶಿಯನ್ನು ತನ್ನ ಪ್ರವಾಹ ಜಲದಿಂದ ತೊಳೆದಳು. ರಾಜ, ಅತಿ ಕ್ರೂರವಾದ ಬ್ರಾಹ್ಮಣ ಶಾಪದಿಂದ ದಗ್ಧರಾದ ಸಗರ ಪುತ್ರರು ಕೂಡ ಗಂಗಾ ಜಲ ಸಂಬಂಧದಿಂದ ಸ್ವರ್ಗವನ್ನು ಹೊಂದಿದರು. ಹೀಗೆ ಭಸ್ಮೀಭೂತವಾದ
ತಮ್ಮ ಶರೀರದಿಂದಲೇ ಸಗರ ಪುತ್ರರು ಗಂಗೆಯನ್ನು ಸ್ಪರ್ಶಿಸಿ ಸದ್ಗತಿಯನ್ನು ಹೊಂದಿರುವಾಗ ದೃಢ ನಿಯಮದಿಂದ ಗಂಗಾ ಸ್ನಾನವನ್ನು ಮಾಡತಕ್ಕವರಿಗೆ ಸದ್ಗತಿಯುಂಟಾಗುವುದರಲ್ಲಿ ಏನಾಶ್ಚರ್ಯವು? ಸಂಸಾರ ತಾರಕನಾದ ಶ್ರೀಹರಿಯ ಪಾದತೀರ್ಥವೆನಿಸಿಕೊಂಡ ಗಂಗಾ ನದಿಗೆ ಈ ಪ್ರಭಾವವಿರುವುದೇನು ಅತಿಶಯವಲ್ಲ. ಆ ಭಗವಂತನ ಪಾದ ಕಮಲವನ್ನು ತಮ್ಮ ದೇಹದಲ್ಲಿ, ತಮ್ಮ ಹೃದಯದಲ್ಲಿ ಶ್ರದ್ಧೆಯಿಂದ ನಿಲ್ಲಿಸಿದ ಮಹಾಯೋಗಿಗಳು ರಾಗಾದಿ ದೋಷಗಳನ್ನು ನೀಗಿ ದುರ್ನಿವಾರವಾದ ಪ್ರಕೃತಿ ಸಂಬಂಧವನ್ನು ಬಿಟ್ಟು ಆ ಕ್ಷಣವೇ ಮುಕ್ತಿಯನ್ನು ಹೊಂದುವರು. ಇನ್ನು ಆ ಭಗವಂತನ ಪಾದತೀರ್ಥ ಸ್ಪರ್ಶದಿಂದ ಸದ್ಗತಿಯುಂಟಾಗುವುದರಲ್ಲಿ ಆಶ್ಚರ್ಯವೇನುಂಟು? ಓ ರಾಜ, ಇನ್ನು ಭಗೀರಥನ ಮುಂದಿನ ಸಂತತಿಯನ್ನು ಹೇಳುವೆನು ಕೇಳು. ಆ ಭಗೀರಥನಿಗೆ ಶುಕ್ರನೆಂಬ ಕುಮಾರನು ಹುಟ್ಟಿದನು. ಶುಕ್ರನಿಂದ ನಾಭಾವರನು, ಅವನಿಂದ ಸಿಂಧುದ್ವೀಪನು, ಅವನಿಂದ ಆ ಮಿತಾಯುವು ಜನಿಸಿದರು. ಆ ಮಿತಾಯುವಿನ ಮಗನು ಋತುಪರ್ಣನು. ಈತನೇ ಪ್ರಸಿದ್ಧನಾದ ನಳಚಕ್ರವರ್ತಿಗೆ ಮಿತ್ರನಾಗಿ ಅವನಿಂದ ಅಶ್ವವಿದ್ಯೆಯನ್ನು ತಾನು ತಿಳಿದುಕೊಂಡು ಅವನಿಗೆ ತನ್ನಲ್ಲಿದ್ದ ಅಕ್ಷ ಹೃದಯವನ್ನು ಉಪದೇಶಿಸಿದನು. ಈ ಋತುಪರ್ಣನಿಗೆ ಸರ್ವಕಾಮನೆಂಬ ಮಗನಾದನು. ಆತನ ಮಗನು ಸುದಾಸನು. ಸುದಾಸನ ಮಗನು ಮಿತ್ರಸಹನು. ಇವನು ಮದಯಂತಿ ಎಂಬುವಳನ್ನು ವರಿಸಿದನು. ಈ ಮಿತ್ರಸಹನನ್ನೇ ಕಲ್ಮಾಶಪಾದನೆಂದು ಹೇಳುವರು. ಈತನು ಒಮ್ಮೆ ವಸಿಷ್ಠ ಮಹರ್ಷಿಯ ಶಾಪದಿಂದ ರಾಕ್ಷಸನಾದನು. ಇವನಿಗೆ ಔರಸ ಸಂತಾನವು ಇಲ್ಲದೆ ಹೋಯಿತು ಎಂದನು. ಆಗ ಪರೀಕ್ಷಿತ್ ರಾಜನು ಶುಕಮುನಿಯನ್ನು ಕುರಿತು, ಓ ಮಹರ್ಷಿ, ಈ ಮಿತ್ರಸಹನು ಗುರುವಾದ ವಸಿಷ್ಠನ ಶಾಪಕ್ಕೆ ಗುರಿಯಾದುದೇಕೆ? ಈ ವೃತ್ತಾಂತವನ್ನು ನನಗೆ ತಿಳಿಸಬಹುದಾಗಿದ್ದರೆ ವಿವರಿಸಿ ಹೇಳಬೇಕು ಎಂದನು. ಅದಕ್ಕ ಶುಕನು, ರಾಜ ಕೇಳು. ಆ ಮಿತ್ರಸಹನು ಒಮ್ಮೆ ಬೇಟೆಗಾಗಿ ಕಾಡಿನಲ್ಲಿ ಸಂಚರಿಸುತ್ತಾ ಒಬ್ಬನೊಬ್ಬ ರಾಕ್ಷಸನನ್ನು ಸಂಹರಿಸಿ ಆ ರಾಕ್ಷಸನಿಗೆ ಸಹೋದರನಾಗಿದ್ದ ಮತ್ತೊಬ್ಬ ರಾಕ್ಷಸನನ್ನು ಕೊಲ್ಲದೆ ಅಲಕ್ಷ್ಯವಾಗಿ ಬಿಟ್ಟು ಬಿಟ್ಟನು. ಹೀಗೆ ತಲೆ ತಪ್ಪಿಸಿಕೊಂಡು ಹೋದ ರಾಕ್ಷಸನು ತನ್ನ ಅಣ್ಣನನ್ನು ಕೊಂದ ರಾಜನಿಗೆ ತಕ್ಕ ಪ್ರತೀಕಾರವನ್ನು ಮಾಡಬೇಕೆಂದು ಯೋಚಿಸಿ ವೇಷಧಾರಿಯಾಗಿ ಬಂದು ಆ ರಾಜನ ಮನೆಯಲ್ಲಿಯೇ ಅಡಿಗೆಯವನಾಗಿ ಸೇರಿಕೊಂಡನು. ಒಮ್ಮೆ ಕುಲಗುರುವಾದ ವಸಿಷ್ಠನು ರಾಜನ ಮನೆಯಲ್ಲಿ ಭೋಜನಾರ್ಥಿಯಾಗಿ ಬಂದಾಗ ಇವನು ಮನುಷ್ಯ ಮಾಂಸವನ್ನು ಪಕ್ವ ಮಾಡಿ ಅವನ ಎಲೆಗೆ ಬಡಿಸಿದನು. ಎಲೆಗೆ ಬಡಿಸುತ್ತಿರುವಾಗಲೇ ವಸಿಷ್ಠನು ಅದರ ದುರ್ಗಂಧದಿಂದ ಅದು ಅಭಕ್ಷ್ಯವಾದ ನರಮಾಂಸವೆಂಬುದನ್ನು ತಿಳಿದು ಕೋಪದಿಂದ ಹಿಂದು ಮುಂದು ಯೋಚಿಸದೆ ಮುಂದಿದ್ದ ರಾಜನನ್ನು ಕುರಿತು, ದುರಾತ್ಮ, ನನ್ನ ಭೋಜನಕ್ಕಾಗಿ ನರಮಾಂಸವನ್ನು ಇಕ್ಕಿಸುವೆಯಾ? ನೀನು ರಾಕ್ಷಸ ಜನ್ಮವನ್ನು ಹೊಂದು ಎಂದು ಶಪಿಸಿಬಿಟ್ಟನು. ಕೊನೆಗೆ ಅದು ರಾಕ್ಷಸನ ಕೃತ್ಯವೇ ಹೊರತು ರಾಜನ ತಪ್ಪಲ್ಲವೆಂದು ವಸಿಷ್ಠನಿಗೆ ತಿಳಿದು ಬಂದುದರಿಂದ ತಾನು ಕೊಟ್ಟ ಶಾಪಕ್ಕೆ 12 ವರ್ಷದವರೆಗೆ ಮಾತ್ರ ಕಾಲಾವಧಿಯನ್ನು ನಿರ್ಣಯಿಸಿ ಅದರ ಮೇಲೆ ಆ ರಾಜನಿಗೆ ರಾಕ್ಷಸ ಜನ್ಮವು ಬಿಟ್ಟು ಹೋಗುವಂತೆ ಅನುಗ್ರಹಿಸಿದನು. ಆದರೇನು, ಇಷ್ಟರಲ್ಲಿ ನಿರಪರಾಧಿಯಾದ ತನ್ನನ್ನು ಶಪಿಸಿದಕ್ಕಾಗಿ ರಾಜನಿಗೆ ವಸಿಷ್ಠನ ಮೇಲೆ ಅತ್ಯಾಕ್ರೋಶವು ಹುಟ್ಟಿತು. ಆ ಗುರುವಿಗೆ ಪ್ರತಿಶಾಪವನ್ನು ಕೊಡುವುದಕ್ಕಾಗಿ ಕೈಗೆ ನೀರನ್ನು ತೆಗೆದುಕೊಂಡು ಅದನ್ನು ಅಭಿಮಂತ್ರಿಸಿದನು. ಆ ಶಾಪ ಜಲವನ್ನು ವಸಿಷ್ಠನ ಮೇಲೆ ಪ್ರಯೋಗಿಸುವಷ್ಟರಲ್ಲಿ ಅವನ ಪತ್ನಿಯಾದ ಮದಯಂತಿಯು ಬಂದು ಪತಿಯ ಕೈಯನ್ನು ಹಿಡಿದು, ನಾಥ, ನಿಮಗೆ ಪರಮಪೂಜ್ಯರಾದ ಗುರುಗಳ ಮೇಲೆ ಕೋಪಿಸುವುದು ಯುಕ್ತವಲ್ಲ. ಈ ಶಾಪ ಜಲವನ್ನು ಕೆಳಗೆ ಚೆಲ್ಲಿಬಿಡು ಎಂದು ಪ್ರಾರ್ಥಿಸಿದಳು. ಅತಿ ಕ್ರೂರವಾದ ಆ ಶಾಪ ಜಲವನ್ನು ಎಲ್ಲಿ ಬಿಡಬೇಕೆಂದು ರಾಜನು ಸುತ್ತಲೂ ನೋಡಿದನು. ಭೂಮಿ, ಆಕಾಶ, ದಿಕ್ಕು ವಿದಿಕ್ಕುಗಳೆಲ್ಲವೂ ಅನೇಕ ಪ್ರಾಣಿಗಳಿಗೆ ನೆಲೆಯಾಗಿರುವುದನ್ನು ನೋಡಿ ಆ ಜಲವನ್ನು ಯಾವ ಕಡೆಗೆ ಚೆಲ್ಲಿದರೂ ಅಲ್ಲಲ್ಲಿನ ಪ್ರಾಣಿಗಳಿಗೆ ಅಪಾಯ ಉಂಟಾಗುವುದೆಂಬ ಶಂಕೆಯಿಂದ ರಾಜನು ಆ ಶಾಪ ಜಲವನ್ನು ತನ್ನ ಪಾದಗಳ ಮೇಲೆಯೇ ಬಿಟ್ಟುಕೊಂಡನು. ಅದರ ವೇಗದಿಂದ ಅವನ ಪಾದಗಳು ಸುಟ್ಟು ಇದ್ದಲಿನಂತೆ ಕಪ್ಪಾದವು. ರಾಜೇಂದ್ರ, ಈ ಕಾರಣದಿಂದಲೇ ಅವನಿಗೆ ಕಲ್ಮಾಶಪಾದನೆಂಬ ಹೆಸರಾಯಿತು. ಇವನು ಆ ಕ್ಷಣವೇ ವಸಿಷ್ಠ ಶಾಪದಂತೆ ರಾಕ್ಷಸ ರೂಪವನ್ನು ಹೊಂದಿ ಕಾಡು ಕಾಡಾಗಿ ತಿರುಗಿ ಮೃಗಗಳನ್ನು ಹಿಡಿದು ಭಕ್ಷಿಸುತ್ತಿದ್ದನು. ಹೀಗೆ ಆ ರಾಜನು ರಾಕ್ಷಸ ರೂಪದಿಂದ ಅರಣ್ಯದಲ್ಲಿ ಸುತ್ತುತ್ತಿರುವಾಗ
ಒಂದಾನೊಂದು ಕಡೆಯಲ್ಲಿ ವನವಾಸಿಗಳಾದ ಇಬ್ಬರು ಮುನಿ ದಂಪತಿಗಳು ರಹಸ್ಯವಾಗಿ ಸಂಭೋಗ ಸುಖವನ್ನು ಅನುಭವಿಸುತ್ತಿದ್ದರು. ಕ್ಷುಧಾರ್ಥನಾಗಿ ಬರುತ್ತಿದ್ದ ಆ ರಾಕ್ಷಸನು ಅಕಸ್ಮಾತ್ತಾಗಿ ಆ ಮುನಿ ದಂಪತಿಗಳನ್ನು ಕಂಡು ಅವರಲ್ಲಿ ಪುರುಷನನ್ನು ಹಿಡಿದು ಭಕ್ಷಿಸುವುದಕ್ಕಾಗಿ ಯತ್ನಿಸಿದನು. ಇಷ್ಟರಲ್ಲಿ ಬ್ರಾಹ್ಮಣ ಪತ್ನಿಯು ಭಯದಿಂದ ಬೆಜ್ಜರ ಬಿದ್ದು ಆ ರಾಕ್ಷಸನನ್ನು ದೈನ್ಯದಿಂದ ಪ್ರಾರ್ಥಿಸುವಳು. ಎಲೈ, ನೀನು ನಿಜವಾಗಿ ರಾಕ್ಷಸನಲ್ಲ, ಇಕ್ಷ್ವಾಕು ವಂಶಶ್ರೇಷ್ಠನು, ಮಹಾತ್ಮಳಾದ ಮದಯಂತಿಯ ಪತಿಯು. ವೀರಾಗ್ರೇಸರನೆನಿಸಿಕೊಂಡು ನೀನು ಬ್ರಾಹ್ಮಣ ವಧರೂಪವಾದ ಈ ಪಾಪ ಕಾರ್ಯಕ್ಕೆ ಕೈಯಿಕ್ಕುವುದು ಯುಕ್ತವೇ? ಪುತ್ರಾರ್ಥಿನಿಯಾಗಿ ನಾನು ಪತಿ ಸೇವೆಯನ್ನು ಮಾಡುತ್ತಿರುವೆನು. ನನ್ನಲ್ಲಿ ಕೃಪೆಯಿಟ್ಟು ನನಗೆ ಪತಿಭಿಕ್ಷವನ್ನು ಕೊಟ್ಟು ಕಾಪಾಡಬೇಕು. ಈತನಾದರೂ ಬ್ರಾಹ್ಮಣನು, ಇನ್ನು ಈತನು ನನ್ನಲ್ಲಿ ರತಿ ಸುಖದಿಂದ ತೃಪ್ತನಾಗಿಲ್ಲ. ಈ ಸ್ಥಿತಿಯಲ್ಲಿ ಇವನನ್ನು ನೀನು ಭಕ್ಷಿಸಬಹುದೇ? ಇದು ಮಹಾಪಾತಕವಲ್ಲವೇ? ಇದಲ್ಲದೆ ಮನುಷ್ಯ ದೇಹವೇ ಜೀವನಿಗೆ ಸರ್ವವಿಧ ಪುರುಷಾರ್ಥಗಳನ್ನು ಕೈಕೊಡಿಸತಕ್ಕದ್ದು. ಅಂತಹ ಮನುಷ್ಯರನ್ನು ಕೊಲ್ಲುವುದರಿಂದ ಅವನ ಶರೀರವನ್ನು ಮಾತ್ರವೇ ಅಲ್ಲದೆ ಆ ಜೀವನಿಗೆ ಅದರಿಂದ ಲಭಿಸಬಹುದಾದ ಇಹಪರ ಲೋಕಗಳ ಪುರುಷಾರ್ಥಗಳೆಲ್ಲವನ್ನು ನಿರ್ಮೂಲವಾಗಿ ಕೆಡಿಸಿದಂತಾಗುವುದು. ಆದುದರಿಂದಲೇ ಮನುಷ್ಯ ವಧವನ್ನು ಲೋಕದಲ್ಲಿ ಮಹಾಪಾಪ ಹೇತುವೆಂದು ಹೇಳುವರು. ಇದರ ಮೇಲೆ ಈತನು ಶುದ್ಧವಾದ ಬ್ರಹ್ಮಕುಲದಲ್ಲಿ ಹುಟ್ಟಿದವನು, ವೇದಾಧ್ಯಯನ ಸಂಪನ್ನನು, ತಪಸ್ಸಿನಿಂದಲೂ ಶೀಲದಿಂದಲೂ ಗುಣದಿಂದಲೂ ಮೇಲೆನಿಸಿದವನು, ಸರ್ವಾಂತರಾತ್ಮನಾಗಿ ಸಮಸ್ತ ಗುಣಾಕಾರನಾದ ಪರಮ ಪುರುಷನನ್ನು ಉಪಾಸನೆ ಮಾಡುವುದರಲ್ಲಿಯೇ ಆಸಕ್ತನಾಗಿರತಕ್ಕವನು. ರಾಜರ್ಷಿ ಎನಿಸಿಕೊಂಡ ನೀನು ಇಂತಹ ಬ್ರಹ್ಮರ್ಷಿಯನ್ನು ಕೊಲ್ಲುವುದಕ್ಕೆ ಯತ್ನಿಸಬಹುದೇ? ಓ ರಾಜ, ನಿನಗೆ ತಿಳಿಯದ ಧರ್ಮಗಳಿಲ್ಲ. ನೀನು ವಿಪನ್ನರಾದ ಪ್ರಜೆಗಳನ್ನು ಕಾಪಾಡತಕ್ಕವನು. ತಂದೆಯು ಮಗನನ್ನು ಕೊಲ್ಲುವುದಕ್ಕೆ ಕೈಯೆತ್ತುವಂತೆ ಕಾಪಾಡತಕ್ಕ ಪ್ರಭುವಾದ ನೀನೇ ಇವನನ್ನು ಕೊಲ್ಲುವುದು ಧರ್ಮವೇ? ಸಾಧು ಪ್ರಿಯನೆನಿಸಿಕೊಂಡ ನೀನು ಪರಮ ಸಾಧುವಾಗಿಯೂ ಪಾಪರಹಿತನಾಗಿಯೂ ಬ್ರಹ್ಮವಾದಿಯಾಗಿಯೂ ಕಲ್ಪಸೂತ್ರಗಳನ್ನು ಬಲ್ಲವನಾಗಿಯೂ ಇರುವ ಈ ಬ್ರಾಹ್ಮಣನನ್ನು ಕೊಲ್ಲುವುದೆಂದರೇನು? ಗೋಹತ್ಯೆಯು ಬ್ರಹ್ಮಹತ್ಯೆಯು ಸಮಾನವಾದ ಕ್ರೂರ ಪಾತಕವೆನಿಸುವುದು. ಆದುದರಿಂದ ನೀನು ಇವನನ್ನು ಬಿಟ್ಟು ಬಿಡು. ನಿನ್ನ ಹಸಿವಿನ ಆತುರಕ್ಕಾಗಿ ಹೇಗಾದರೂ ಇವನನ್ನು ಭಕ್ಷಿಸಿಯೇ ತೀರಬೇಕೆಂದು ನಿಶ್ಚಯಿಸಿದ್ದ ಪಕ್ಷದಲ್ಲಿ ಮೊದಲು ನನ್ನನ್ನು ಭಕ್ಷಿಸಿ ಆಮೇಲೆ ಬೇಕಾದರೆ ಇವನನ್ನು ಭಕ್ಷಿಸು. ನಾನು ಇವನನ್ನು ಅಗಲಿ ಬದುಕಿರಲಾರೆನೋ ಎಂದು ದೈನ್ಯದಿಂದ ಮೊರೆಯಿಡುತ್ತಾ ಬಾರಿ ಬಾರಿಗೂ ಪ್ರಾರ್ಥಿಸುತ್ತಿದ್ದಳು. ಹಾಗಿದ್ದರೂ ಕೇಳದೆ ಸೌದಾಸನು ದೈವಚೋದಿತನಾಗಿ ಆ ಬ್ರಾಹ್ಮಣನ ಮೇಲೆ ಬಿದ್ದು ಹುಲಿಯು ಹಸುವನ್ನು ನುಂಗುವಂತೆ ಅವನನ್ನು ಹಿಡಿದು ಭಕ್ಷಿಸಿಬಿಟ್ಟನು. ಆಗ ಬ್ರಾಹ್ಮಣೆಯು ದಿಕ್ಕಿಲ್ಲದೆ ಗೋಳಿಡುತ್ತಾ ಸಹಿಸಲಾರದ ದುಃಖದಿಂದ ತತ್ತಳಿಸುತ್ತಿದ್ದು ಕೊನೆಗೆ ಕೋಪಾವಿಷ್ಟಳಾಗಿ ಸೌದಾಸನನ್ನು ಕುರಿತು, ಓ ದುರಾತ್ಮ, ನಾನು ಅಷ್ಟು ವಿಧದಿಂದ ಪ್ರಾರ್ಥಿಸಿದರೂ ಕೇಳದೆ ನಿರಪರಾಧಿಯಾದ ನನ್ನ ಪತಿಯನ್ನು ಕಾಮಾರ್ಥನಾಗಿದ್ದ ಕಾಲದಲ್ಲಿ ನೀನು ಹಿಡಿದು ಭಕ್ಷಿಸಿದೆಯಲ್ಲವೇ? ಆದುದರಿಂದ ನೀನು ಶಾಪಾರ್ಹನು. ನೀನು ಹೀಗೆಯೇ ಸ್ತ್ರೀಯರೊಡನೆ ಸಂಗಮಿಸಿದ ಕಾಲದಲ್ಲಿ ಮರಣವನ್ನು ಹೊಂದು ಎಂದು ಶಪಿಸಿ ತಾನು ತನ್ನ ಪತಿಯೊಡನೆ ಸಹಗಮನ ಮಾಡುವುದಕ್ಕಾಗಿ ನಿಶ್ಚಯಿಸಿಕೊಂಡಳು. ಆ ರಾಕ್ಷಸನು ಬಿಸಾಡಿದ ತನ್ನ ಪತಿಯ ದೇಹದ ಅಸ್ಥಿಗಳೆಲ್ಲವನ್ನು ಸಂಗ್ರಹಿಸಿ ತಂದು ಅದನ್ನು ಚಿತೆಯ ಮೇಲೇರಿಸಿ ಅದಕ್ಕೆ ಬೆಂಕಿಯನ್ನಿಟ್ಟು ತಾನು ಅದರ ಮೇಲೆ ಮಲಗಿ ಪತಿಲೋಕವನ್ನು ಸೇರಿದಳು. ಇತ್ತಲಾಗಿ ಸೌದಾಸನು 12 ವರ್ಷಗಳಾದ ಮೇಲೆ ಶಾಪ ವಿಮುಕ್ತನಾಗಿ ತನ್ನ ಪುರವನ್ನು ಸೇರಿದನು. ಒಮ್ಮೆ ಕಾಮಾತುರದಿಂದ ತನ್ನ ಪತ್ನಿಯಾದ ಮದಯಂತಿಯೊಡನೆ ಕ್ರೀಡಿಸುವುದಕ್ಕಾಗಿ ಯತ್ನಿಸುವಷ್ಟರಲ್ಲಿ ಮಹಾ ಬುದ್ಧಿಮತಿಯಾದ ಆಕೆಯು ಅವನಿಗೆ ಮುನಿಪತ್ನಿಯ ಶಾಪವನ್ನು ತಿಳಿಸಿ ಅದನ್ನು ನಿವಾರಿಸಿದಳು. ಅದು ಮೊದಲು ಸೌದಾಸನು ಮರಣ ಭಯದಿಂದ ಸ್ತ್ರೀ ಸಂಘವನ್ನೇ ತ್ಯಜಿಸಿಬಿಟ್ಟನು. ಈ ಕಾರಣದಿಂದ ಅವನಿಗೆ ಔರಸ ಸಂತಾನವಿಲ್ಲದೆ ಹೋಯಿತು. ಆದರೆ ಸೌದಾಸನು ತನಗೆ ಸಂತಾನವಿಲ್ಲದುದರಿಂದ ತನ್ನ ವಂಶವು ಅಷ್ಟಕ್ಕೆ ನಿಂತು ಹೋಗದಂತೆ ಮಾಡಬೇಕೆಂದು ತನ್ನ ಕುಲಗುರುವಾದ ವಸಿಷ್ಠರಲ್ಲಿ ಪ್ರಾರ್ಥಿಸಿದನು. ಅವನ ಪ್ರಾರ್ಥನೆಯ ಮೇಲೆ ವಸಿಷ್ಠನು ಮದಯಂತಿಯಲ್ಲಿ ಗರ್ಭೋತ್ಪತ್ತಿಯನ್ನು ಉಂಟುಮಾಡಿದನು. ಗರ್ಭವು ಬೆಳೆಯಲಾರಂಭಿಸಿ 7 ಸಂವತ್ಸರಗಳಾದರೂ ಪ್ರಸವವಾಗಲಿಲ್ಲ. ಆಗ ಮದಯಂತಿಯು ಕೋಪದಿಂದ ಒಂದು ಕಲ್ಲನ್ನು ತೆಗೆದು ತನ್ನ ಹೊಟ್ಟೆಯನ್ನು ಚಚ್ಚಿಕೊಳ್ಳಲು ಒಡನೆಯೇ ಪುತ್ರ ಜನನವಾಗಿತು. ಅಶ್ವ ಅಂದರೆ ಶಿಲಾಘಾತದಿಂದ ಹುಟ್ಟಿದ ಆ ಪುತ್ರನಿಗೆ
ಅಶ್ಮಕನೆಂದೇ ಲೋಕದಲ್ಲಿ ಪ್ರಸಿದ್ಧಿಯುಂಟಾಯಿತು. ಈ ಅಶ್ಮಕನ ಮಗನು ನಾರಿ ಕವಚನೆಂದು, ಮೂಲಕನೆಂದು ಎರಡು ಹೆಸರುಗಳಿಂದಲೂ ಪ್ರಸಿದ್ಧನಾದನು. ಹಿಂದೆ ಪರಶುರಾಮನು ಕ್ಷತ್ರಿಯರನ್ನು ನಿರ್ಮೂಲವಾಗಿ ಸಂಹರಿಸುವುದಕ್ಕಾಗಿ 21 ಭೂಮಿಯನ್ನು ಸುತ್ತಿ ಸುತ್ತಿ ಹುಡುಕಿ ಕೊಲ್ಲುತ್ತಾ ಬಂದನು. ಆಗ ಅಶ್ಮಕನ ಅಂತಃಪುರದ ರಾಜಸ್ತ್ರೀಯರು ಆ ರಾಜಕುಮಾರನನ್ನು ತಮ್ಮ ಗುಂಪಿನಲ್ಲಿ ಬಚ್ಚಿಟ್ಟುಕೊಂಡು ಪರಶುರಾಮನ ಕಣ್ಣಿಗೆ ಬೀಳದಂತೆ ಕಾಪಾಡಿದರು. ಹೀಗೆ ಸ್ತ್ರೀಯರಿಂದ ರಕ್ಷಿತನಾದುದರಿಂದಲೇ ನಾರಿ ಕವಚನೆಂದು, ಆಗಿನ ಕ್ಷತ್ರಿಯ ವಂಶವು ವೃತ್ತಿ ಹೊಂದುವುದಕ್ಕೆ ಇವನೇ ಮೂಲವಾದುದರಿಂದ ಮೂಲಕನೆಂದು ಹೆಸರನ್ನು ಪಡೆದನು. ಮೂಲಕನಿಗೆ ದಶರಥನೆಂಬ ಮಗನಾದನು. ಆ ದಶರಥನಿಂದ ಐಲಬಿಲನು, ಅವನಿಂದ ವಿಶ್ವಸಹನು ಜನಿಸಿದರು. ಈ ವಿಶ್ವಸಹನಿಗೆ ಖಟ್ವಾಂಗನೆಂಬ ಮಗನಾದನು. ಈತನು ಚಕ್ರವರ್ತಿಯಾಗಿ ಭೂಮಿಯನ್ನು ಪಾಲಿಸುತ್ತಿರುವಾಗ ಒಮ್ಮೆ ದೇವತೆಗಳ ಸಹಾಯಾರ್ಥವಾಗಿ ಹೋಗಿ ಯುದ್ಧದಲ್ಲಿ ದೈತ್ಯರನ್ನು ಸಂಹರಿಸಿದನು. ಇದಕ್ಕಾಗಿ ದೇವತೆಗಳು ಅವನಲ್ಲಿ ಪ್ರಸನ್ನರಾಗಿ ಅವನಿಗೆ ಕೇಳಿದ ವರವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದರು. ಆಗ ಖಟ್ವಾಂಗನು ತನ್ನ ಆಯುಪ್ರಮಾಣವೆಷ್ಟೆಂಬುದನ್ನು ತಿಳಿಸಬೇಕೆಂದು ಕೇಳಿಕೊಂಡನು. ಅದಕ್ಕ ದೇವತೆಗಳು, 2 ಗಳಿಗೆಗಳು ಮಾತ್ರವೇ ನಿನ್ನ ಆಯುಃಕಾಲವೆಂದು ತಿಳಿಸಿದರು. ಆ ಮಾತನ್ನು ಕೇಳಿದೊಡನೆ ಖಟ್ವಾಂಗನು ತನ್ನ ಪುರಕ್ಕೆ ಬಂದು ವೈರಾಗ್ಯ ಬುದ್ಧಿಯಿಂದ ಹೀಗೆಂದು ಯೋಚಿಸುವನು: ನನಗೆ ಬ್ರಹ್ಮಕುಲಕ್ಕಿಂತಲೂ ನನ್ನ ಪ್ರಾಣಗಳು ಪ್ರಿಯವಲ್ಲ. ನನಗೆ ಕುಲದೈವಕ್ಕಿಂತಲೂ ಪ್ರಿಯವಾದ ಬೇರೊಂದು ವಸ್ತುವಿಲ್ಲ. ನನ್ನ ಮಕ್ಕಳಾಗಲಿ, ನನ್ನ ಹೆಂಡತಿಯರಾಗಲಿ, ನನ್ನ ರಾಜ್ಯ ಭೋಗಗಳಾಗಲಿ, ನನ್ನ ರಾಷ್ಟ್ರವಾಗಲಿ, ರಾಜ್ಯಾಧಿಕಾರವಾಗಲಿ ಆ ಭಗವಂತನಿಗಿಂತಲೂ ನನಗೆ ಹೆಚ್ಚು ಪ್ರೇಮ ಪಾತ್ರಗಳಲ್ಲ. ಬಾಲ್ಯದಿಂದಲೂ ನನ್ನ ಮನಸ್ಸು ಅಧರ್ಮ ಮಾರ್ಗದಲ್ಲಿ ಪ್ರವೇಶಿಸುವುದಿಲ್ಲ. ಉತ್ತಮ ಶ್ಲೋಕನಾದ ಆ ಪರಮಪುರುಷನಿಗಿಂತಲೂ ಭಿನ್ನವಾದ ಬೇರೊಂದು ವಸ್ತುವು ಈ ಪ್ರಪಂಚದಲ್ಲಿ ಇರುವುದಾಗಿ ನನಗೆ ತೋರಲಿಲ್ಲ. ಲೋಕಪಾಲಕರಾದ ದೇವತೆಗಳು ನನಗೆ ಬೇಕಾದ ವರಗಳನ್ನು ಕೊಡುವುದಾಗಿ ಹೇಳಿದ್ದರು. ಭಗವತ್ ಸೇವೆಯಲ್ಲಿಯೇ ನಟ್ಟ ಮನಸ್ಸುಳ್ಳ ನನಗೆ ಆ ವರಗಳನ್ನು ಪಡೆಯುವುದರಲ್ಲಿಯೂ ಆಸೆಯಿಲ್ಲ. ಆ ದೇವತೆಗಳಿಗೂ ದೇಹಾತ್ಮಾಭಿಮಾನವು ತಪ್ಪಿದುದಲ್ಲ. ಅವರು ಇಂದ್ರಿಯ ವಶರಾಗಿ ಯಾವಾಗಲೂ ತಮ್ಮ ಹೃದಯದಲ್ಲಿಯೇ ನೆಲೆಗೊಂಡಿರುವ ಪರಮಾತ್ಮನ ಮಹಿಮೆಯನ್ನು ತಿಳಿಯದೆ, ಅವನೇ ತಮಗೆ ಪ್ರಿಯವಸ್ತುವೆಂಬುದನ್ನು ತಿಳಿಯದೆ, ಅತ್ಯಲ್ಪವಾದ ವಿಷಯ ಸುಖವನ್ನೇ ಪರವಸ್ತುವನ್ನಾಗಿ ಭಾವಿಸುವರು. ದೇವತೆಗಳ ಸ್ಥಿತಿಯೇ ಹೀಗಿರುವಾಗ ಇತರ ಸಾಮಾನ್ಯ ಮನುಷ್ಯರ ಪಾಡೇನು? ಆ ದೇವತೆಗಳು ಕೊಡತಕ್ಕ ವರಗಳಾಗಲಿ, ಸ್ವರ್ಗಾದಿ ಲೋಕಗಳಾಗಲಿ ನಾವು ಪಡೆಯಬೇಕಾದ ಪರಮ ಪುರುಷಾರ್ಥಕ್ಕೆ ಪ್ರತಿಬಂಧಕಗಳೇ ಹೊರತು ಶ್ರೇಯಸ್ಕರವಲ್ಲ. ಅವೊಂದರಲ್ಲಿಯೂ ನನಗೆ ಆಸೆಯಿಲ್ಲ. ಆದುದರಿಂದ ನಾನು ಲೋಕದಲ್ಲಿ ಭಗವನ್ ಮಾಯೆಯಿಂದ ಏರ್ಪಟ್ಟವುಗಳಾಗಿಯೂ ಗಂಧರ್ವ ನಗರದಂತೆ ಕ್ಷಣ ಕಾಲವಿದ್ದು ಹೋಗತಕ್ಕವುಗಳಾಗಿಯೂ ಇರುವ ಶಬ್ದಾದಿ ವಿಷಯಗಳಲ್ಲಿಯೂ ಪ್ರಕೃತಿ ಪರಿಣಾಮ ರೂಪವಾದ ಶರೀರದಲ್ಲಿಯೂ ಅಭಿಮಾನವನ್ನು ತೊರೆದು ವಿಶ್ವಾತ್ಮನಾದ ಆ ಭಗವಂತನನ್ನು ಭಕ್ತಿಯಿಂದ ಮರೆಹೋಗುವೆನು. ಈಗ ಉಳಿದಿರತಕ್ಕ ನನ್ನ ಅಲ್ಪಕಾಲದ ಆಯುಶೇಷದಲ್ಲಿಯಾದರೂ ದೃಢ ಧ್ಯಾನದಿಂದ ಆ ಭಗವಂತನನ್ನು ಪ್ರಸನ್ನನಾಗಿ ಮಾಡಿಕೊಳ್ಳುವೆನು ಎಂದು ನಿಶ್ಚಯಿಸಿಕೊಂಡನು. ಓ ಪರೀಕ್ಷಿತ್ ರಾಜ, ಸೌದಾಸನು ದೃಢಬುದ್ಧಿಯಿಂದ ಹೀಗೆ ನಿಶ್ಚಯಿಸಿಕೊಂಡು ದೇಹಾದಿಗಳಲ್ಲಿ ಅಭಿಮಾನ ರೂಪವಾದ ಅಜ್ಞಾನವನ್ನು ಬಿಟ್ಟು ಆತ್ಮಾನುಸಂಧಾನದಿಂದ ತನ್ನ ದೇಹವನ್ನು ನೀಗಿ ಪಾಪರಾಹಿತ್ಯವೇ ಮೊದಲಾದ ಗುಣಗಳುಳ್ಳ ಶುದ್ಧಾತ್ಮ ಸ್ವರೂಪವನ್ನು ಹೊಂದಿದನು. ನಿಜವಾದ ದೈವ ಭಕ್ತಿಯುಳ್ಳವರೆಲ್ಲರೂ ಯಾವನನ್ನು ಪ್ರಮಾಣ ಸಿದ್ಧವಾಗಿಯೂ ದುರೂಹವಾಗಿಯೂ ಇರುವ ಪರಬ್ರಹ್ಮವೆಂದು ಹೇಳುವರು, ಅಂತಹ ಪರಮ ಪುರುಷನಾದ ವಾಸುದೇವನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಆ ಖಟ್ವಾಂಗನು ಉತ್ತಮ ಗತಿಯನ್ನು ಹೊಂದಿದನು. ಇದು 9ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ, ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಧೇನುಕಾಸುರ ಭಂಜನವು ಎಂಬ 15ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ ಶುಕಮುನಿಗಳು ಪರೀಕ್ಷಿತ್ ರಾಜೇಂದ್ರನನ್ನು ಕುರಿತು ಹೇಳುತ್ತಿರುವುದು:
ಹಿಂದೆ ಹೇಳಿದ ವತ್ಸಾಪಹರಣ ವೃತ್ತಾಂತವೆಲ್ಲವೂ ಮುಗಿಯುವಷ್ಟರಲ್ಲಿ ಬಲರಾಮ ಕೃಷ್ಣರಿಗೆ ಕೌಮಾರಾವಸ್ಥೆಯು ಕಳೆದು ಪೌಗಂಡ ವಯಸ್ಸು ಅಂದರೆ 6ನೆಯ ವಯಸ್ಸು ಬಂದಿತೆಂದು ಮೊದಲೇ ಹೇಳಿದೆನಷ್ಟೇ. ಹೀಗೆ ಪ್ರವರ್ಧಮಾನರಾಗುತ್ತಾ ಬರುವಾಗ ಒಮ್ಮೆ ರಾಮಕೃಷ್ಣರಿಬ್ಬರು ಪಶುಗಳನ್ನು ಮೇಯಿಸುವುದಕ್ಕಾಗಿ ತಮಗೆ ಸಮಾನ ವಯಸ್ಕರಾದ ಬಾಲಕರೊಡನೆ ಬೃಂದಾವನದ ಸುತ್ತಲೂ ಸಂಚರಿಸುತ್ತಾ ತಮ್ಮ ಪಾದ ಸ್ಪರ್ಶದಿಂದ ಆ ನೆಲವೆಲ್ಲವನ್ನು ಪವಿತ್ರವಾಗಿ ಮಾಡುತ್ತಿದ್ದರು. ಕೃಷ್ಣನು ಕೊಳಲನ್ನು ನುಡಿಸುತ್ತಾ ಗೋವುಗಳನ್ನು ನಡೆಸಿಕೊಂಡು ಹೋದನು. ಅವನ ಸಂಗಡಿಗರೆಲ್ಲರೂ ಆ ಕೃಷ್ಣನ ಕೀರ್ತಿಯನ್ನು ಕೊಂಡಾಡುತ್ತಾ ಅವನನ್ನು ಹಿಂಬಾಲಿಸಿ ಬರುತ್ತಿದ್ದರು. ಇವರೆಲ್ಲರೂ ತಮ್ಮ ತಮ್ಮ ದನಗಳನ್ನು ಅಟ್ಟಿಕೊಂಡು ಪುಷ್ಪ ಫಲ ಸಮೃದ್ಧವಾಗಿಯೂ ಪಶುಗಳಿಗೆ ಪ್ರೀತಿಕರವಾಗುವಂತೆ ತೃಣ ಸಮೃದ್ಧವಾಗಿಯೂ ಇದ್ದ ಒಂದಾನೊಂದು ವನವನ್ನು ಪ್ರವೇಶಿಸಿದರು. ಆ ವನದಲ್ಲಿ ಯಾವ ಕಡೆಯನ್ನು ನೋಡಿದರೂ ಭ್ರಮರಗಳು, ಮೃಗಗಳು, ಪಕ್ಷಿಗಳು ಉಲ್ಲಾಸದಿಂದ ಕಿವಿಗಿಂಪಾಗಿ ಕೂಗುತ್ತಿರುವವು. ಯೋಗಿಗಳ ಮನಸ್ಸಿನಂತೆ ಸ್ವಚ್ಛವಾದ ಜಲವುಳ್ಳ ಸರೋವರಗಳು ಅಲ್ಲಲ್ಲಿ ಕಂಗೊಳಿಸುತ್ತಿರುವವು. ನಾನಾ ಕಡೆಗಳಿಂದಲೂ ಕಮಲ ಗಂಧವುಳ್ಳ ಮಂದ ಮಾರುತವು ಸುಖ ಸ್ಪರ್ಶವಾಗಿ ಬೀಸುತ್ತಿರುವುದು. ಹೀಗೆ ಅತಿರಮ್ಯವಾದ ಆ ವನದ ಸನ್ನಿವೇಶವನ್ನು ನೋಡಿದೊಡನೆ ಕೃಷ್ಣನಿಗೆ ಅಲ್ಲಿ ಕೆಲವು ಹೊತ್ತಿನವರೆಗೆ ಸಂತೋಷದಿಂದ ಆಟವಾಡುತ್ತಿದ್ದು ಹೋಗಬೇಕೆಂದು ತೋರಿತು. ಕೆಂಪಾದ ಎಳೆ ಚಿಗುರುಗಳ ಕಾಂತಿಯಿಂದ ಅತಿ ರಮ್ಯವಾಗಿಯೂ ಪುಷ್ಪ ಫಲಗಳ ಭಾರದಿಂದ ನೆಲಕ್ಕೆ ಸೋಕುವಂತೆ ಬಾಗಿದ ಕೊಂಬೆಗಳುಳ್ಳದ್ದಾಗಿಯೂ ಇರುವ ಅಲ್ಲಿನ ವೃಕ್ಷಗಳ ಸೊಗಸನ್ನು ನೋಡಿ ಕೃಷ್ಣನು ಸಂತೋಷದಿಂದ ಅರಳಿದ ಮುಖವುಳ್ಳವನಾಗಿ ತನ್ನ ಅಣ್ಣನಾದ ಬಲರಾಮನೊಡನೆ ಹೀಗೆಂದು ಹೇಳುವನು. ಆ ಕೃಷ್ಣನು ತಾನೇ ಸರ್ವಲೋಕ ಪ್ರಭುವಾದ ಆದಿಪುರುಷನಾಗಿದ್ದು ಬಲರಾಮನು ತನಗೆ ಶೇಷಭೂತನಾದ ಆದಿಶೇಷನ ಅಂಶಭೂತನಾಗಿದ್ದರು. ಲೋಕಮರ್ಯಾದೆಯನ್ನು ಅನುಸರಿಸಿ ತನಗೆ ಜ್ಯೇಷ್ಠನಾಗಿ ಹುಟ್ಟಿದ ಬಲರಾಮನೇ ತನಗಿಂತಲೂ ಮೇಲೆಂಬ ಗೌರವವನ್ನು ತೋರಿಸುತ್ತಾ ಹೀಗೆಂದು ಹೇಳುವನು. ಅಣ್ಣ, ನಿನ್ನ ಮಹಾಮಹಿಮೆಯನ್ನು ನಾನು ಏನೆಂದು ಹೇಳಲಿ? ದೇವಶ್ರೇಷ್ಠರಿಂದಲೂ ನಮಸ್ಕರಿಸಲ್ಪಡತಕ್ಕ ಪಾದಾರವಿಂದಗಳುಳ್ಳ ನಿನ್ನನ್ನು ನೋಡಿ ಇಲ್ಲಿನ ವೃಕ್ಷಗಳೆಲ್ಲವೂ ತಮಗೆ ಸ್ಥಾವರ ಜನ್ಮ ಕಾರಣವಾದ ತಮೋಗುಣವು ನೀಗುವಂತೆ ನಿನ್ನ ಅನುಗ್ರಹವನ್ನು ಬಯಸಿ ಫಲಪುಷ್ಪಗಳನ್ನು ಕೈಕಾಣಿಕೆಯಾಗಿ ತಂದೊಪ್ಪಿಸಿ ನಿನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಬಗ್ಗಿದ ಕೊನೆಗಳಿಂದ ಎಷ್ಟು ರಮ್ಯವಾಗಿರುವುದು ನೋಡು. ಓ ಆದಿಪುರುಷ, ಈ ಭ್ರಮರಗಳೆಲ್ಲವೂ ಲೋಕಪಾವನವಾದ ನಿನ್ನ ಕೀರ್ತಿಯನ್ನು ಕೊಂಡಾಡುವಂತೆ ಬಾರಿ ಬಾರಿಗೂ ನಿನ್ನ ಮುಂದೆ ಝೇಂಕರಿಸುತ್ತಿರುವವು ನೋಡು. ನೀನು ಗೋಪಾಲ ವೇಷದಿಂದ ನಿನ್ನ ಪರಸ್ವರೂಪವನ್ನು ಮರೆಸಿಕೊಂಡಿರುವುದನ್ನು ನೋಡಿ ಈ ವನದಲ್ಲಿಯೂ ನಿನ್ನನ್ನು ಬಿಟ್ಟಿರಲಾರದೆ ನಿನ್ನ ಭಕ್ತರಾದ ಮಹರ್ಷಿಗಳೇ ಭ್ರಮರ ರೂಪದಿಂದ ಇಲ್ಲಿಗೆ ಬಂದಿರಬೇಕಲ್ಲದೆ ಬೇರೆಯಲ್ಲ. ಓ ಲೋಕವಂದ್ಯ, ಇದು ಇಲ್ಲಿ ನವಿಲುಗಳು ನಿನ್ನ ಮುಂದೆ ನರ್ತಿಸುವವು. ಈ ಹೆಣ್ಣು ಜಿಂಕೆಗಳು ನಿನ್ನ ಮುಂದೆ ನಲಿದಾಡಿ ಗೋಪ ಸ್ತ್ರೀಯರಂತೆ ತಮ್ಮ ದೃಷ್ಟಿ ಸೌಂದರ್ಯದಿಂದ ನಿನ್ನನ್ನು ಸಂತೋಷಗೊಳಿಸುತ್ತಿರುವವು. ಈ ಕೋಗಿಲೆಗಳು ತಮ್ಮ ನಿವಾಸಕ್ಕೆ ನೀನು ಬಂದುದನ್ನು ನೋಡಿ ಪ್ರಿಯವಾಕ್ಯಗಳಿಂದ ನಿನ್ನನ್ನು ಆದರಿಸುವಂತೆ ಮಧುರ ಸ್ವರದಿಂದ ಕೂಗುವವು ನೋಡು. ಆಹಾ, ಕಾಡಿನಲ್ಲಿದ್ದರೂ ಇವುಗಳಿಗೆ ನಿನ್ನನ್ನು ಸೇವಿಸುವ ಭಾಗ್ಯವುಂಟಾದುದರಿಂದ ಇವುಗಳ ಜನ್ಮವೇ ಧನ್ಯವಲ್ಲವೇ? ಮನೆಗೆ ಬಂದವರನ್ನು ಹೀಗೆ ಪ್ರಿಯವಾಕ್ಯಾದಿಗಳಿಂದ ಮನ್ನಿಸುವುದೇ ಸಜ್ಜನ ಸ್ವಭಾವವು. ಅಣ್ಣ, ಈ ವನ ಪ್ರದೇಶವು, ಇಲ್ಲಿನ ತೃಣಗಳು, ಇಲ್ಲಿನ ಬಳ್ಳಿಗಳು ಈಗ ನಿನ್ನ ಪಾದ ಸ್ಪರ್ಶದಿಂದ ಧನ್ಯಗಳಾದವು. ನಿನ್ನ ನಖ ಸ್ಪರ್ಶದಿಂದ ಇಲ್ಲಿನ ಹೂ ಗಿಡ ಬಳ್ಳಿಗಳೆಲ್ಲವೂ ಪಾವನವಾದವು. ನಿನ್ನ ಕೃಪಾ ಕಟಾಕ್ಷ ಸಂಬಂಧದಿಂದ ಇಲ್ಲಿನ ಬೆಟ್ಟಗಳು, ನದಿಗಳು, ಮೃಗಪಕ್ಷಿಗಳು ಧನ್ಯವಾದವು. ಸಾಕ್ಷಾತ್ ಲಕ್ಷ್ಮೀ ದೇವಿಯು ಆಸೆ ಪಡತಕ್ಕ ನಿನ್ನ ವಕ್ಷಸ್ಥಲದ ಸ್ಪರ್ಶದಿಂದ ಗೋಕುಲದಲ್ಲಿರುವ ಗೋಪಾಂಗನೆಯರೆಲ್ಲರೂ ಧನ್ಯರಾದರು. ನಿನ್ನ ಮಹಿಮೆಯಲ್ಲವೇ ಮಹಿಮೆ ಎಂದನು. ಹೀಗೆ ಕೃಷ್ಣನು ಕಾಂತಿ ವಿಶಿಷ್ಟವಾದ ಆ ಬೃಂದಾವನವನ್ನು ಸುತ್ತಿ ಸುತ್ತಿ ಅದರ ಅಂದವನ್ನು ನೋಡಿ ಸಂತೋಷಿಸುತ್ತಾ ಅಲ್ಲಲ್ಲಿನ ಬೆಟ್ಟಗಳಲ್ಲಿಯೂ ನದಿ ತೀರಗಳಲ್ಲಿಯೂ ಹಸುಗಳನ್ನು ಮೇಯಿಸುತ್ತಾ ತನ್ನ ಅನುಚರರಾದ ಬಾಲಕರೊಡನೆ ಸಂಚರಿಸುತ್ತಿದ್ದನು. ಆಗ ಕೃಷ್ಣನ ಆಟಪಾಠಗಳನ್ನು ಕೇಳಬೇಕೆ? ಅಲ್ಲಲ್ಲಿ ಮಕರಂದ ಪಾನದಿಂದ ಮದಿಸಿದ ಭ್ರಮರಗಳು ಝಂಕರಿಸುವುದನ್ನು ಕೇಳಿ ಅದರಂತೆ ತಾನು ಕೂಗುವನು. ಹಂಸಗಳ ಕೂಗನ್ನು ಕೇಳಿದಾಗ ಅದರಂತೆ ಕೂಗುವನು. ನವಿಲುಗಳ ಕುಣಿತವನ್ನು ಕಂಡಾಗ ಅದರಂತೆ ಕುಣಿಯುವನು.
ಹೀಗೆ ತನ್ನ ಆಟಪಾಠಗಳಿಂದ ತನ್ನ ಸ್ನೇಹಿತರೆಲ್ಲರನ್ನು ನಗಿಸುತ್ತಾ ಅವರೆಲ್ಲರೂ ತನ್ನ ಕೀರ್ತಿಯನ್ನು ಕೊಂಡಾಡುತ್ತಿರಲು ಬಲರಾಮನನ್ನು ಮುಂದಿಟ್ಟುಕೊಂಡು ಅಲ್ಲಲ್ಲಿ ವಿನೋದಿಸುತ್ತಿದ್ದನು. ಮತ್ತು ಹಸುಗಳು ಹುಲ್ಲಿನ ಆಸೆಯಿಂದ ತಮ್ಮ ಗುಂಪನ್ನು ಬಿಟ್ಟು ದೂರಕ್ಕೆ ಹೋದಾಗ ಅವುಗಳಿಗೆ ತಕ್ಕಂತೆ ಮುದ್ದು ಮುದ್ದಾದ ಹೆಸರನ್ನಿಟ್ಟು ಮೇಘ ಧ್ವನಿಯಂತೆ ಗಂಭೀರ ಸ್ವರದಿಂದ ಸಮೀಪಕ್ಕೆ ಕರೆಯುವನು. ಒಮ್ಮೊಮ್ಮೆ ಆ ವನದಲ್ಲಿ ಚಕೋರ ಪಕ್ಷಿಗಳು, ಕ್ರೌಂಚ ಪಕ್ಷಿಗಳು, ಚಕ್ರವಾಕಗಳು, ಭರದ್ವಾಜಗಳು, ನವಿಲುಗಳು ಕೂಗುವ ಧ್ವನಿಯನ್ನು ಕೇಳಿ ಅದರಂತೆಯೇ ತಾನು ಕೂಗುವನು. ಹುಲಿ, ಸಿಂಹ ಮೊದಲಾದ ಕ್ರೂರ ಮೃಗಗಳನ್ನು ಕಂಡು ಭಯಪಟ್ಟು ಓಡುತ್ತಿರುವ ಮೃಗಗಳ ನಡುವೆ ತಾನು ಭಯಪಟ್ಟಂತೆ ಓಡುವನು. ಬಲರಾಮನು ಈ ಆಟಪಾಠಗಳಿಂದ ಬಹಳವಾಗಿ ಆಯಾಸಪಟ್ಟು ಶ್ರಮ ಪರಿಹಾರಾರ್ಥವಾಗಿ ಯಾವನಾದರೂ ಒಬ್ಬ ಸ್ನೇಹಿತನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದಾಗ ಕೃಷ್ಣನು ತಾನಾಗಿಯೇ ಬಂದು ತನ್ನ ಕೈಯಿಂದ ಅವನ ಕಾಲುಗಳನ್ನೊತ್ತಿ ಉಪಚರಿಸುವನು. ಅಲ್ಲಲ್ಲಿ ಗೋಪ ಬಾಲಕರು ವಿನೋದದಿಂದ ಕುಣಿದಾಡುತ್ತಿರುವಾಗಲೂ, ಹಾಡುತ್ತಿರುವಾಗಲೂ, ಓಡುತ್ತಿರುವಾಗಲೂ ಒಬ್ಬರಿಗೊಬ್ಬರು ಕೈ ಕಲೆತು ವಿನೋದದಿಂದ ಜಗಳ ಅಂದರೆ ಕುಸ್ತಿಯಾಡುತ್ತಿರುವಾಗಲೂ ರಾಮಕೃಷ್ಣರಿಬ್ಬರು ಒಬ್ಬೊಬ್ಬನ ಪಕ್ಷವನ್ನು ಹಿಡಿದು ಭಲೆ, ಶಾಬಾಸ್ ಎಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಾ ನೋಡಿ ನಗುತ್ತಿರುವರು. ಮತ್ತೊಮ್ಮೆ ಕೃಷ್ಣನು ತನಗೆ ಸಮಾನನಾದ ಗೋಪಬಾಲಕನೊಡನೆ ಬಾಹುಯುದ್ಧವನ್ನು ಮಾಡಿ ಆಯಾಸ ಪರಿಹಾರಾರ್ಥವಾಗಿ ಮರದ ಕೆಳಗೆ ಪಲ್ಲವಗಳನ್ನು ಹಾಸಿಕೊಂಡು ತನ್ನ ಸ್ನೇಹಿತನೊಬ್ಬನ ತೊಡೆಯ ಮೇಲೆ ತಲೆಯಿಟ್ಟು ಮಲಗುವನು. ಆಗ ಕೃಷ್ಣನಿಗೆ ಕೆಲವರು ಕಾಲೊತ್ತುವರು, ಕೆಲವರು ಬೀಸುವರು, ಕೆಲವರು ಅವನ ಸುತ್ತಲೂ ಕುಳಿತು ಮಧುರ ಧ್ವನಿಯಿಂದ ಹಾಡುತ್ತಿರುವರು. ಹೀಗೆ ಕೃಷ್ಣನು ತನ್ನ ಸ್ವರೂಪವನ್ನು ಮಹಿಮೆಯನ್ನು ಬೇರೊಬ್ಬರಿಗೆ ತಿಳಿಸದಂತೆ ತನ್ನ ಮಾಯೆಯಿಂದ ಗೊಲ್ಲರೊಡನೆ ಗೊಲ್ಲನಾಗಿ ನಟನಗಳನ್ನು ಮಾಡುತ್ತಿದ್ದನು. ತಾನು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಕರಕಮಲದಿಂದ ಒತ್ತಲ್ಪಟ್ಟ ಪಾದಾರವಿಂದ ಉಳ್ಳವನಾಗಿದ್ದರು ಪ್ರಾಕೃತರಾದ ಗೊಲ್ಲ ಮಕ್ಕಳೊಡನೆ ತಾನು ಪ್ರಾಕೃತನಂತೆ ಕಾಣುತ್ತಾ ನಡು ನಡುವೆ ತನ್ನ ಅದ್ಭುತ ಕಾರ್ಯಗಳಿಂದ ತನ್ನ ಸರ್ವೇಶ್ವರತ್ವವನ್ನು ಹೊರಪಡಿಸುತ್ತಿದ್ದನು. ಹೀಗಿರುವಾಗ ಒಮ್ಮೆ ಬಲರಾಮ ಕೃಷ್ಣರಿಗೆ ಪರಮ ಮಿತ್ರನಾದ ಶ್ರೀಧಾಮನೆಂಬ ಗೋಪಾಲನೊಬ್ಬನು ಸುಬಲ, ಸ್ತೋಕ, ಕೃಷ್ಣ ಮೊದಲಾದ ಇತರ ಬಾಲಕರೊಡನೆ ಕಲೆತು ರಾಮ ಕೃಷ್ಣರು ನಿಂತಿದ್ದ ಸ್ಥಳಕ್ಕೆ ಬಂದು ಸಂತೋಷೋತ್ಸಾಹಗಳಿಂದ ಹೀಗೆಂದು ಕೇಳುವನು: ಓ ರಾಮ, ರಾಮ, ನೀನು ಮಹಾಬಲಾಢ್ಯನಲ್ಲವೇ? ಕೃಷ್ಣ, ನೀನು ದುಷ್ಟರನ್ನು ಅಡಗಿಸತಕ್ಕವನಲ್ಲವೇ? ಇದೋ ನೋಡಿರಿ, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ತಾಳೆಯ ತೋಪು ಕಾಣುವುದು. ಅಲ್ಲಿನ ಮರದಲ್ಲಿ ಬೇಕಾದಷ್ಟು ಹಣ್ಣುಗಳು ಬಿಟ್ಟಿರುವವು. ಎಷ್ಟೋ ಹಣ್ಣುಗಳು ಚೆನ್ನಾಗಿ ಮಾಗಿ ಮರದಿಂದ ಉದುರಿ ಬಿದ್ದಿರುವವು. ಈಗಲೂ ಹಣ್ಣುಗಳು ಉದುರುತ್ತಿರುವವು. ಆದರೇನು, ಆ ಮರದ ಕೆಳಗೆ ಧೇನುಕನೆಂಬ ದುರಾತ್ಮನಾದ ರಾಕ್ಷಸನೊಬ್ಬನು ಬೇರೆ ಪ್ರಾಣಿಗಳನ್ನೇ ಅಲ್ಲಿಗೆ ಬರಗೊಡದೆ ತಾನಾಗಿ ಆ ಸ್ಥಳವನ್ನು ಆಕ್ರಮಿಸಿ ಅವುಗಳನ್ನು ಯಥೇಚ್ಛವಾಗಿ ಭಕ್ಷಿಸುತ್ತಿರುವನು. ರಾಮ, ಕೃಷ್ಣ, ಆ ರಾಕ್ಷಸನು ಬಹಳ ವೀರ್ಯವಂತನು. ಅವನು ಆ ತೋಪಿನಲ್ಲಿ ತನ್ನಂತೆಯೇ ಮಹಾಬಲವುಳ್ಳ ಅನೇಕ ಮಂದಿ ಅನುಚರರೊಡಗೂಡಿ ಕತ್ತೆಯ ಆಕಾರದಿಂದ ಸಂಚರಿಸುತ್ತಿರುವನು. ಕೃಷ್ಣ, ಅವನು ನರಭಕ್ಷಕನಾದ ರಾಕ್ಷಸನಾದುದರಿಂದ ಮನುಷ್ಯರೊಬ್ಬರು ಆ ಕಡೆಗೆ ತಲೆ ಎಕ್ಕುವುದಿಲ್ಲ. ಅವನ ಭಯದಿಂದ ಬೇರೆ ಯಾವ ಪ್ರಾಣಿಗಳು ಅಲ್ಲಿಗೆ ಕಾಲಿಕ್ಕಲಾರವು. ಇದುವರೆಗೆ ಆ ಹಣ್ಣನ್ನು ರುಚಿ ನೋಡಿದವರೇ ಇಲ್ಲ. ಆಹಾ, ಆ ಹಣ್ಣುಗಳ ಸುವಾಸನೆಯು ಇಲ್ಲಿಗೆ ತಿಳಿಯುತ್ತಿರುವುದು ನೋಡಿರಿ. ಆ ವಾಸನೆಯು ಮೂಗಿಗೆ ಬಂದಾಗಿನಿಂದ ನಮ್ಮ ಬಾಯಲ್ಲಿ ನೀರೊಡೆಯುತ್ತಿರುವುದು. ಆ ಹಣ್ಣುಗಳನ್ನು ಹೇಗಾದರೂ ಸಂಪಾದಿಸಿ ತಿನ್ನಬೇಕೆಂದು ನಮ್ಮೆಲ್ಲರಿಗೂ ಬಹಳ ಆಸೆಯಾಗಿರುವುದು. ರಾಮ, ಅದನ್ನು ನಮಗೆ ಸಂಪಾದಿಸಿಕೊಡಲು ನಿನಗೆ ಸಾಧ್ಯವೇ? ಧೈರ್ಯವಿದ್ದರೆ ಹೊರಡು ಎಂದರು. ಈ ಮಾತನ್ನು ಕೇಳಿದೊಡನೆ ರಾಮ, ಕೃಷ್ಣರಿಬ್ಬರು ತಮ್ಮ ಮಿತ್ರರಿಗೆ ಪ್ರಿಯವನ್ನು ಉಂಟು ಮಾಡಬೇಕೆಂಬ ಉತ್ಸಾಹದಿಂದ ನಗುತ್ತಾ ಮುಂದೆ ಹೊರಟರು. ಕೆಲವು ಗೋಪ ಬಾಲಕರು ಅವರನ್ನು ಹಿಂಬಾಲಿಸಿದರು. ಎಲ್ಲರೂ ಆ ತಾಳೆಯ ತೋಪಿಗೆ ಬಂದು ಸೇರಿದರು. ಅಲ್ಲಿ ಬಲರಾಮನು ಧೈರ್ಯದಿಂದ ಮುಂದೆ ಹೋಗಿ ಮದದಾನೆಯಂತೆ 4 ತಾಳೆಯ ಮರಗಳನ್ನು ತನ್ನ ಕೈಗಳಿಂದ ಬಲವಾಗಿ ಆಡಿಸುತ್ತಾ ಮರದಿಂದ ಬಹಳವಾಗಿ ಹಣ್ಣುಗಳನ್ನು ಉದುರಿಸಿದನು. ಹಣ್ಣುಗಳು ಬಿತ್ತ ಶಬ್ದವನ್ನು ಕೇಳಿದೊಡನೆ ಅಲ್ಲಿ ಖರ ರೂಪದಿಂದಿದ್ದ
ರೇಣುಕಾಸುರನು ಪರ್ವತ ಸಹಿತವಾಗಿ ಅಲ್ಲಿನ ನೆಲವನ್ನು ನಡುಗಿಸುವಂತೆ ಅತಿ ವೇಗದಿಂದ ಓಡಿ ಬಂದನು. ಮಹಾಬಲಾಢ್ಯನಾದ ಆ ರಾಕ್ಷಸನು ತನ್ನ ಆಕಾರಕ್ಕೆ ತಕ್ಕ ಪರುಷ ಸ್ವರದಿಂದ ಕೂಗುತ್ತಾ ನೆಟ್ಟಗೆ ಬಲರಾಮನ ಬಳಿಗೆ ಬಂದು ತನ್ನ ಹಿಂದಿನ ಕಾಲುಗಳಿಂದ ಆತನ ಎದೆಯ ಮೇಲೆ ಅಪ್ಪಳಿಸಿ ಹಿಂದಕ್ಕೋಡಿದನು. ತಿರುಗಿ ಆ ಬಲರಾಮನನ್ನು ಸುತ್ತಿ ಬಂದು ಮತ್ತೊಮ್ಮೆ ಇನ್ನೂ ವೇಗದಿಂದ ಅವನನ್ನು ಒದೆದನು. ಧೀರನಾದ ಬಲರಾಮನು ಆ ಪ್ರಹಾರವೊಂದನ್ನು ಲಕ್ಷ್ಯ ಮಾಡದೆ ಆ ಕತ್ತೆಯ ಹಿಂದಿನ ಕಾಲುಗಳೆರಡನ್ನೂ ಸೇರಿಸಿ ಹಿಡಿದು ಒಂದೇ ಕೈಯಿಂದ ಮೇಲಕ್ಕೆತ್ತಿ ಗಿರಗಿರನೆ ತಿರುಗಿಸಿದನು. ಹೀಗೆಯೇ ತಿರುಗಿಸುತ್ತಿರುವಾಗಲೇ ಅದರ ವೇಗದಿಂದಲೇ ಆ ಕತ್ತೆಗೆ ಉಸಿರು ಕಟ್ಟಿ ಪ್ರಾಣ ವಿಯೋಗವಾಯಿತು. ಆ ಮೃತ ಶರೀರವನ್ನೇ ಬಲರಾಮನು ಮತ್ತಷ್ಟು ವೇಗದಿಂದ ತಿರುಗಿಸಿ ಆ ತಾಳೆಯ ಮರದ ಮೇಲಕ್ಕೆ ಬೀಸಿ ಬಡಿದನು. ಆ ಪ್ರಹಾರ ವೇಗದಿಂದ ಬಹಳ ದೃಢವಾಗಿಯೂ ವಿಸ್ತಾರವಾಗಿಯೂ ಬೆಳೆದಿದ್ದ ಆ ತಾಳೆಯ ಮರವು ಎರಡು ತುಂಡಾಗಿ ಮುರಿದು ಬಿದ್ದಿತು. ಆ ಮರವು ಮುರಿದು ಬೀಳುವಾಗ ಸಮೀಪದಲ್ಲಿದ್ದ ಮತ್ತೊಂದು ಮರಕ್ಕೆ ತಗುಲಿ ಆ ಮರವು ಮುರಿದು ಬಿದ್ದಿತು. ಆ ಮರವು ಇನ್ನೊಂದು ಮರಕ್ಕೆ ತಗುಲಿ ಅದೂ ಮುರಿದು ಬಿದ್ದಿತು. ಹೀಗೆಯೇ ಆ ಬಲರಾಮನು ಲೀಲಾ ಮಾತ್ರದಿಂದ ಒಂದು ಮರಕ್ಕೆ ಬೀಸಿ ಬಡಿದ ಆ ಮೃತದೇಹದಿಂದ ಆ ತೋಪಿನಲ್ಲಿದ್ದ ಅನೇಕ ತಾಳ ವೃಕ್ಷಗಳು ಮುರಿದು ಬಿದ್ದುದಲ್ಲದೆ ಬಿರುಗಾಳಿಯ ಬಡಿತದಿಂದ ಹೇಗೋ ಹಾಗೆ ಆ ತೋಪಿನ ಎಲ್ಲ ಮರಗಳು ಕದಲಿ ಬಿದ್ದವು. ನೆಲವೆಲ್ಲವೂ ನಡುಗಿತು. ಓ ಪರೀಕ್ಷಿತ್ ರಾಜ, ಆ ಬಲರಾಮನ ಭುಜ ಬಲಕ್ಕೆ ಇದೊಂದು ಆಶ್ಚರ್ಯವಲ್ಲ. ವಸ್ತ್ರದಲ್ಲಿ ನೂಲೆಳೆಗಳು ಹೇಗೋ ಹಾಗೆ ಯಾವನಲ್ಲಿ ಈ ಚರಾತ್ಮಕವಾದ ಈ ಸಮಸ್ತ ಜಗತ್ತು ಹಾಸುಹೊಕ್ಕಾಗಿ ಸೇರಿರುವುದು ಅಂತಹ ಜಗದೀಶ್ವರನಾದ ಅನಂತನಾದ ಭಗವಂತನಲ್ಲಿ ಈ ಶಕ್ತಿ ಇರುವುದೇನು ಒಂದು ದೊಡ್ಡದಲ್ಲ. ಹೀಗೆ ಧೇನುಕನು ಮೃತನಾಗಿ ಬಿದ್ದುದನ್ನು ಕಂಡೊಡನೆ ಅವನಿಗೆ ಅನುಜೀವಿಗಳಾಗಿ ಅಲ್ಲಿ ಸೇರಿಕೊಂಡಿದ್ದ ಬೇರೆ ಗಾರ್ಧಬಗಳೆಲ್ಲವೂ ಬಂಧು ಮರಣದಿಂದ ಉಂಟಾದ ದುಃಖದಿಂದಲೂ ಕೋಪದಿಂದಲೂ ಮುಂದು ಬಿದ್ದು ರಾಮ ಲಕ್ಷ್ಮಣರಿಬ್ಬರನ್ನು ಸುತ್ತಿ ಮುತ್ತಿ ಕಾಲಿಂದ ಒದೆಯುವುದಕ್ಕೆ ಯತ್ನಿಸಿದವು. ಇದನ್ನು ನೋಡಿ ರಾಮಕೃಷ್ಣರಿಬ್ಬರು ತಮ್ಮ ತಮ್ಮ ಕೈಗೆ ಸಿಕ್ಕಿದ ಕತ್ತೆಗಳನ್ನು ಹಿಂಗಾಲುಗಳಲ್ಲಿ ಹಿಡಿದು ಗಿರಗಿರನೆ ತಿರುಗಿಸಿ ಲೀಲಾ ಮಾತ್ರದಿಂದ ಅಲ್ಲಲ್ಲಿ ಇದ್ದ ಮರಗಳ ಮೇಲೆ ಬೀಸಿ ಬಡಿದು ಕ್ಷಣ ಮಾತ್ರದಲ್ಲಿ ಅವೆಲ್ಲವನ್ನು ಧ್ವಂಸ ಮಾಡಿದರು. ಆಗ ಆ ವನ ಪ್ರದೇಶವೆಲ್ಲವೂ ಅಲ್ಲಲ್ಲಿ ಉದುರಿ ಬಿದ್ದ ತಾಳೆಯ ಹಣ್ಣುಗಳಿಂದಲೂ ಸತ್ತು ಬಿದ್ದ ಕತ್ತೆಯ ಶರೀರಗಳಿಂದಲೂ ತುಂಡು ಬಿದ್ದ ಮರದ ಕೊನೆಗಳಿಂದಲೂ ಕಿಕ್ಕರಿಸಿ ತುಂಬಿ ಕೆಂಪು ಬಿಳುಪು ಕಪ್ಪು ಬಣ್ಣದ ಮೇಘಗಳಿಂದ ವ್ಯಾಪ್ತವಾದ ಗಗನ ಪ್ರದೇಶದಂತೆ ತೋರುತ್ತಿತ್ತು. ರಾಮಕೃಷ್ಣರ ಈ ಅದ್ಭುತ ಕಾರ್ಯವನ್ನು ನೋಡಿ ದೇವತೆಗಳು ಆಕಾಶದಿಂದ ಪುಷ್ಪ ವರ್ಷವನ್ನು ಕರೆದರು. ದೇವದುಂದುಭಿಗಳು ಮೊಳಗಿದವು. ದೇವರ್ಷಿಗಳೆಲ್ಲರೂ ಜಯಘೋಷದಿಂದ ಸ್ತೋತ್ರ ಮಾಡುತ್ತಿದ್ದರು. ಧೇನುಕಾಸುರನು ಹತನಾದ ಮೇಲೆ ಮನುಷ್ಯರೆಲ್ಲರೂ ನಿರ್ಭಯವಾಗಿ ಆ ವನಕ್ಕೆ ಪ್ರವೇಶಿಸಿ ಅಲ್ಲಿನ ತಾಳೆಯ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ಭಕ್ಷಿಸಬಹುದಾಯಿತು. ಪಶುಗಳೆಲ್ಲವೂ ಅಲ್ಲಿಗೆ ಬಂದು ಸಂತೋಷವಾಗಿ ಹುಲ್ಲನ್ನು ಮೇಯತೊಡಗಿದವು. ರಾಜ, ಯಾವನ ಹೆಸರನ್ನು ಕಿವಿಯಿಂದ ಕೇಳಿದರೂ ಬಾಯಿಂದ ಹೇಳಿದರೂ ಸಮಸ್ತ ಪಾಪಗಳು ನೀಗುವವು. ಅಂತಹ ಪುಂಡರೀಕಾಕ್ಷನಾದ ಶ್ರೀಕೃಷ್ಣನು ತನ್ನ ಅನುಚರನಾದ ಗೋಪ ಬಾಲಕರೊಡಗೂಡಿ ಬಲರಾಮ ಸಹಿತನಾಗಿ ಹಿಂತಿರುಗಿ ಮಂದೆಗೆ ಬರುವಾಗ ಅವನ ವೇಷವನ್ನು ಕೇಳಬೇಕೆ? ಹಸುಗಳ ಪಾದ ಧೂಳಿಯಿಂದ ಕೊಳೆಗಟ್ಟಿದ ಮುಂಗುರುಳು, ಅದರ ಮೇಲೆ ನವಿಲುಗರಿಯ ಕಣ್ಣು, ತಲೆಯಲ್ಲಿ ಮುಡಿದ ಕಾಡು ಹೂವಿನ ದಂಡೆ, ಅಂದವಾದ ದೃಷ್ಟಿ, ಮುಖದಲ್ಲಿ ಮುಗುಳ್ನಗೆ, ಇಂತಹ ದಿವ್ಯ ಸೌಂದರ್ಯದೊಡನೆ ಕೊಳಲನ್ನು ಬಾರಿಸುತ್ತಾ ಬರುವಾಗ ಅವನ ಸಹಚರರೆಲ್ಲರೂ ಅವನ ಅದ್ಭುತ ಕೀರ್ತಿಯನ್ನು ಕೊಂಡಾಡುತ್ತಿದ್ದರು. ಮುದ್ದು ಕೃಷ್ಣನು ಬರುವ ಸೂಚನೆಯನ್ನು ತಿಳಿದು ಅಲ್ಲಲ್ಲಿ ಇದ್ದ ಕೋಪ ಸ್ತ್ರೀಯರು ಅವನನ್ನು ನೋಡುವ ಆತುರದಿಂದ ಗುಂಪು ಗುಂಪಾಗಿ ಎದುರುಗೊಂಡು ಬಂದರು. ಕಮಲದಲ್ಲಿ ಮಕರಂದ ಪಾನಕ್ಕಾಗಿ ಆತುರದಿಂದ ಬಂದು ಬೀಳುವ ಭ್ರಮರಗಳಂತೆ ಆ ಗೋಪಾಂಗನೆಯರ ದೃಷ್ಟಿಗಳೆಲ್ಲವೂ ಆ ಶ್ರೀಕೃಷ್ಣನ ಮುಖಾರವಿಂದದಲ್ಲಿ ಮಗ್ನವಾಗಿದ್ದವು. ಆ ಗೋಪ ಸ್ತ್ರೀಯರು ಹಗಲೆಲ್ಲ ಆ ಕೃಷ್ಣನನ್ನು ಕಾಣದುದರಿಂದ ಉಂಟಾದ ತಮ್ಮ ವಿರಹತಾಪವೆಲ್ಲವೂ ನೀಗುವಂತೆ ಆ ಕೃಷ್ಣನ ಸೌಂದರ್ಯಾಮೃತವನ್ನು ಪಾನ ಮಾಡುತ್ತಾ ಅವನಿಗೆ ನಾನಾ ವಿಧವಾದ ಉಪಚಾರಗಳನ್ನು ಮಾಡಿ ಊರಿಗೆ ಕರೆತಂದರು. ಹೀಗೆ ಆ ಗೋಪ ಸ್ತ್ರೀಯರು ಲಜ್ಜೆಯಿಂದಲೂ ವಿನಯದಿಂದಲೂ ಮಂದಹಾಸದಿಂದಲೂ ತನ್ನನ್ನು ನೋಡುತ್ತಾ ತನಗೆ ಮಾಡಿದ ಸತ್ಕಾರಗಳೆಲ್ಲವನ್ನು ಕೃಷ್ಣನು ಪ್ರೀತಿಯಿಂದ ಕೈಗೊಂಡು ಗೋಕುಲವನ್ನು ಪ್ರವೇಶಿಸಿದನು.
ಇಷ್ಟರಲ್ಲಿಯೇ ಪುತ್ರವತ್ಸಲೆಯರಾದ ರೋಹಿಣಿ ಯಶೋದೆಯರಿಬ್ಬರು ಕೃಷ್ಣನು ಬರುವುದನ್ನು ಕೇಳಿ ಆತುರದಿಂದ ಬಂದು ಕಾಲೋಚಿತವಾಗಿ ಅವನಿಗೆ ಬೇಕಾದ ಇಷ್ಟ ವಸ್ತುಗಳನ್ನು ಕೊಟ್ಟು ಉಪಚರಿಸಿ ಕರೆದುಕೊಂಡು ಹೋದರು. ಒಡನೆಯೇ ಕೆಲವು ಗೋಪಸ್ತ್ರೀಯರು ಆ ರಾಮಕೃಷ್ಣರಿಬ್ಬರಿಗೂ ಶ್ರಮ ಪರಿಹಾರಾರ್ಥವಾಗಿ ಮೈಯನ್ನೊತ್ತಿ ಅಭ್ಯಂಗನಗಳನ್ನು ಮಾಡಿಸಿದರು. ಕೆಲವರು ಗಂಧ ಪುಷ್ಪಾದಿಗಳನ್ನು ತಂದೊಪ್ಪಿಸಿದರು. ಕೆಲವರು ಪಟ್ಟೆ ಮಡಿಯನ್ನು ತಂದಿಟ್ಟರು. ರಾಮ ಕೃಷ್ಣರಿಬ್ಬರು ಈ ವಿಧವಾದ ನಾನಾ ಬಗೆಯ ಉಪಚಾರಗಳಿಂದ ಶ್ರಮ ಪರಿಹಾರವನ್ನು ಮಾಡಿಕೊಂಡು ಗಂಧ ಪುಷ್ಪಗಳಿಂದಲೂ ವಸ್ತ್ರಾಭರಣಗಳಿಂದಲೂ ಅಲಂಕೃತರಾದ ಮೇಲೆ ಅವರವರ ಮಾತೆಯರು ಉತ್ತಮ ಭೋಜನ ಪದಾರ್ಥಗಳೊಡನೆ ಅನ್ನವನ್ನು ತಂದಿಕ್ಕಿದರು. ಅಣ್ಣ ತಮ್ಮಂದಿರಿಬ್ಬರು ಅದನ್ನು ಭೋಜನ ಮಾಡಿ ಹಾಸಿಗೆಯಲ್ಲಿ ಸುಖವಾಗಿ ಮಲಗಿದರು. ಓ ಪರೀಕ್ಷಿತ್ ರಾಜ, ಹೀಗೆ ಕೃಷ್ಣನು ಬೃಂದಾವನದಲ್ಲಿ ಸುಖವಾಗಿರುತ್ತಾ ಒಮ್ಮೆ ಬಲರಾಮನೊಬ್ಬನನ್ನು ಬಿಟ್ಟು ಉಳಿದ ಗೋಪಾಲ ಬಾಲಕರೊಡನೆ ಯಮುನಾ ನದಿಯ ತೀರಕ್ಕೆ ಹೋದನು. ಅಲ್ಲಿ ಹಸುಗಳನ್ನು ಮೇಯಿಸುತ್ತಿರುವಾಗ ಬಿಸಿಲು ಬಹಳವಾದುದರಿಂದ ಅಲ್ಲಿದ್ದ ಗೋವುಗಳಿಗೂ ಗೋಪಾಲಕರಿಗೂ ಬಹಳ ದಾಹ ಉಂಟಾಯಿತು. ದಾಹ ಶಾಂತಿಗಾಗಿ ನೀರನ್ನು ಕುಡಿಯಬೇಕೆಂದು ಎಲ್ಲರೂ ನದಿಯ ಒಂದಾನೊಂದು ಮಡುವಿನಲ್ಲಿಳಿದರು. ಆ ಮಡುವಿನಲ್ಲಿ ಕಾಳಿಯನೆಂಬ ಒಂದಾನೊಂದು ಕ್ರೂರ ಸರ್ಪವು ಬಹುಕಾಲದಿಂದ ಸೇರಿಕೊಂಡಿದ್ದಿತು. ಅದರ ವಿಷದಿಂದ ಆ ಮಡುವಿನ ನೀರೆಲ್ಲವೂ ಕೇವಲ ವಿಷಪ್ರಾಯವಾಗಿದ್ದಿತು. ಇದನ್ನು ತಿಳಿಯದೆ ಗೋಪಾಲಕರು ಗೋವುಗಳು ಅಲ್ಲಿನ ನೀರನ್ನು ಕುಡಿದು ಬಿಟ್ಟುದರಿಂದ ಅದನ್ನು ಕುಡಿದವರೆಲ್ಲರೂ ಆ ಕ್ಷಣವೇ ಮೂರ್ಛಿತರಾಗಿ ಕೆಳಗೆ ಬಿದ್ದರು. ಇದನ್ನು ಕಂಡೊಡನೆ ಮೃತ ಸಂಜೀವನಾದಿ ಸಕಲ ಯೋಗಗಳಿಗೂ ಈಶ್ವರನಾದ ಶ್ರೀಕೃಷ್ಣನು ಅಮೃತ ಧಾರೆಯನ್ನು ವರ್ಷಿಸತಕ್ಕ ತನ್ನ ದೃಷ್ಟಿಯಿಂದ ಕೂಡಲೇ ಅವರೆಲ್ಲರನ್ನು ಬದುಕಿಸಿದನು. ಎಲ್ಲರೂ ನಿದ್ರೆಯಿಂದೇಳುವಂತೆ ಪುನರ್ಜೀವಿತರಾಗಿ ಮೇಲೆದ್ದು ಬಂದು ಹಾಗಾಗುವುದಕ್ಕೆ ಕಾರಣವೇನೆಂದು ಆಶ್ಚರ್ಯದಿಂದ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ಸ್ತಬ್ಧರಾಗಿ ನಿಂತರು. ಕೊನೆಗೆ ವಿಷ ಸಂಬಂಧದಿಂದ ತಮಗೆ ಈ ಮೂರ್ಛೆಯುಂಟಾಗಿರಬೇಕೆಂದು ಭಗವಂತನಾದ ಶ್ರೀಕೃಷ್ಣನ ಕೃಪಾ ಕಟಾಕ್ಷದಿಂದಲೇ ತಮಗೆ ಪುನರ್ಜೀವ ಉಂಟಾಗಿರಬೇಕೆಂದು ಅವರ ಮನಸ್ಸಿಗೆ ನಿರ್ಭರ ಉಂಟಾಯಿತು. ಇದು 15ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.